ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನನ್ನ ಲೈಫ್ ಸ್ಟೈಲ್ ಮೆಡಿಸಿನ್ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ನನ್ನ ಗಟ್ ಹೆಲ್ತ್ನ ಜಾಸ್ತಿ ಸೂಕ್ಷ್ಮವಾಗಿ ಆಳವಾಗಿ ಸ್ಟಡಿ ಮಾಡೋದ್ರಿಂದ ನನ್ನಲ್ಲಿ ಬರುವಂಥ ಸುಮಾರು ಜನ ಪೇಷಂಟ್ಸ್ಗಳಲ್ಲಿ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಈ ಪೈಲ್ಸ್. ಸುಮಾರು 6 ಜನ ಪೇಷಂಟ್ಸ್ನಲ್ಲಿ ಒಂದು ಪೇಷಂಟು ಈ ಪೈಲ್ಸು ಹೆಮರಾಯ್ಡ್ ಸಂಬಂಧಪಟ್ಟವರು ಇರ್ತಾರೆ. ಎಲ್ಲರಿಗೂ ಸ್ವಲ್ಪ ಬ್ಲಡ್ ಬಂದ ತಕ್ಷಣ, ಸ್ವಲ್ಪ ನಿಮ್ಮ ಮೋಷನ್ ಹೋಗೋ ಜಾಗದಲ್ಲಿ ನೋವು ಬಂದ ತಕ್ಷಣ, ತುರಿಕೆ ಬಂದ ತಕ್ಷಣ ತುಂಬಾ ಗಾಬರಿ ಆಗೋ ಸಹಜ. ಅಯ್ಯೋ, ನನಗೆ ಪೈಲ್ಸ್ ಶುರು ಆಗ್ಬಿಟ್ಟಿದೆ, ನನಗೆ ಸರ್ಜರಿನೇ ಮಾಡಿಸ್ಬೇಕು. ನೋಡಿ, ಈ ಪೈಲ್ಸ್ ಅನ್ನೋದು ಕೆಲವರಿಗೆ ಆಗಾಗ ಬಂದು ಹೋಗ್ತಾ ಇರುತ್ತೆ, ಕೆಲವರಿಗೆ ಕಂಟಿನ್ಯೂಸ್ ಆಗಿರುತ್ತೆ. ಈ ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಅನ್ನೋದು ನಮ್ಮ ಉಬ್ಬಿದ ರಕ್ತ ನಳಗಳು, ನಮ್ಮ ಗುದದ್ವಾರದಲ್ಲಿ ಉಬ್ಬಿದಂತ ರಕ್ತ ನಳಗಳಿಗೆ ನಾವು ನಾರ್ಮಲಿ ಹೆಮರಾಯ್ಡ್ಸ್ ಅಂತ ಕರಿತೀವಿ. ಈಗ ವೆರಿಕೋಸ್ ವೇನ್ಸ್, ಈಗ ಕಾಲ್ನಲ್ಲಿ ಆಗುತ್ತೆ, ನಾವು ವೆರಿಕೋಸ್ ವೇನ್ಸ್ ಅಂತ ಹೆಂಗ್ ಕರಿತೀವೋ, ಈ ಕಣ್ಣಲ್ಲೂ ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಗುದದ್ವಾರದಲ್ಲಿ ಆಗುತ್ತೆ. ನಾವು ಎಷ್ಟು ಸಾಧಾರಣವಾಗಿ ಕಲಿಯೋದು ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಅಂತ ಹೇಳ್ಬಿಟ್ಟು. ಬೇಸಿಕ್ ಆಗಿ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ಹೆಮರಾಯ್ಡ್ಸ್ ನಾವು ಗ್ರೇಡ್ಸ್ ನ ಮತ್ತು ಟೈಪ್ಸ್ ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಎಲ್ಲರಿಗೂ ಒಂದೇ ಪೈಲ್ಸ್, ನನಗೆ ಪೈಲ್ಸ್ ಟ್ರೀಟ್ಮೆಂಟ್ ಇದೆಯಾ, ನನಗೆ ಪೈಲ್ಸ್ ಟ್ರೀಟ್ಮೆಂಟ್ ಅಂತ ಕೇಳ್ತಾ ಆದ್ರೆ, ಇದರಲ್ಲಿ ತುಂಬಾ ಗ್ರೇಡ್ಸ್ ಮತ್ತು ತುಂಬಾ ಸ್ಟೇಜಸ್ ಇದೆ ಮತ್ತು ತುಂಬಾ ಟೈಪ್ಸ್ ಇದೆ. ಅದು ಯಾವ ಜಾಗದಲ್ಲಾಗಿದೆ, ಮತ್ತು ಅದು ಎಷ್ಟು ಪ್ರಮಾಣದಲ್ಲಿದೆ, ಮತ್ತು ಅದು ಯಾವ ಟೈಪ್ನದಾಗಿದೆ ಅನ್ನೋದ್ರಲ್ಲಿ ಅದರ ಒಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಆದ್ರೆ ಪ್ರತಿಯೊಂದಕ್ಕೂ ಆಕ್ಚುಲಿ ಏನಂತ ಹೇಳಿದ್ರೆ ಮೂಲ ಕಾರಣ ಸಿಮಿಲರೇ ಇರುತ್ತೆ. ಪ್ರತಿಯೊಂದಕ್ಕೂ ಯಾವುದೇ ತರ ಟೈಪ್ ಆಫ್ ಹೆಮರಾಯ್ಡ್ಸ್ ಇರಲಿ, ಕಾರಣಗಳು ಮಾತ್ರ ಎಲ್ಲದಕ್ಕೂ ಸೇಮ್ ಇರುತ್ತೆ. ನೋಡಿ, ನಾನು ಟೈಪ್ಸ್ ಅಂತ ಹೇಳಿದ್ರೆ ಮೊದಲಿಗೆ ಬರುವಂಥದ್ದು ಇಂಟರ್ನಲ್ ಪೈಲ್ಸ್. ಇಂಟರ್ನಲ್ ಪೈಲ್ಸ್ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು, ನೋಡಿ, ನಮ್ಮ ಕೊಲಾನ್ ಅಥವಾ ನಮ್ಮ ಒಂದು ಲಾರ್ಜ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ, ನಮ್ಮ ತಿನ್ನಂತ ಆಹಾರ ಜೀರ್ಣವಾಗ್ಬಿಟ್ಟು ಮಲವಾಗಿ ಪರಿವರ್ತನೆ ಆಗಿ ಒಂದು ಕಡೆ ಬಂದು ಕಟ್ಕೊಳ್ಳುತ್ತೆ. ಅದಕ್ಕೆ ನಾವು ಸಿಗ್ಮಾಯ್ಡ್ ಕೊಲಾನ್ ಅಂತ ಹೇಳ್ತೀವಿ. ಅಲ್ಲಿಂದ ಕೆಳಗಡೆ ಪಾಸ್ ಆಗೋದು ರೆಕ್ಟಮಿಗೆ ಪಾಸ್ ಆಗ್ಬೇಕಾದ್ರೆ ಅದು ನಿಧಾನಕ್ಕೆ ಆಗಿ ಬರುತ್ತೆ. ಆದರೆ ಆ ರೆಕ್ಟಮ್ ನಲ್ಲಿ ಇರೋ ಜಾಗದಲ್ಲಿ ಈ ರಕ್ತನಾಳಗಳು ತುಂಬಾ ಪ್ರೆಷರ್ ಜಾಸ್ತಿ ಆಗಿರೋ ಕಾರಣ ಉಬ್ಕೊಳಕ್ ಶುರು ಆಗ್ತವೆ. ಕೆಲವು ಹೊರಗಡೆ ಭಾಗದಲ್ಲಿ ಮಾತ್ರ ಉಬ್ಕೊಳಕ್ ಶುರು ಆಗ್ತವೆ. ಅದಕ್ಕೆ ನಾವು ಇಂಟರ್ನಲ್ ಹೆಮರಾಯ್ಡ್ಸ್ ಅಥವಾ ಇಂಟರ್ನಲ್ ಪೈಲ್ಸ್ ಅಂತ ಹೇಳ್ತೀವಿ. ಇನ್ನಂದ್ರೆ ಕೆಲವು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿದ್ರೆ ಹೊರಗಡೆ ಬಂದಿರುತ್ತೆ, ನಿಮ್ಮ ಗುದದ್ವಾರದಿಂದ ಹೊರಗಡೆ ಬಂದಿರುತ್ತೆ. ನಾವು ಈ ಕ್ಲಾಕ್ ಅಂದ್ರೆ ಈ ಗಡಿಯಾರದ ಮುಳ್ಳಿನ ಆಕಾರದ ಇದರಲ್ಲಿ ಹೇಳ್ತೀವಿ, 1 o'clock ಪೊಸಿಷನ್, 3 o'clock ಪೊಸಿಷನ್, 6 o'clock ಪೊಸಿಷನ್, 9 o'clock ಪೊಸಿಷನ್ ಅಂದ್ರೆ ನೀವು ಕೈ ಹಾಕಿದಾಗ ನಿಮಗೆ ಯಾವ ಜಾಗದಲ್ಲಿ ಅದು ಸಿಗುತ್ತೆ ನೋಡ್ಬಿಟ್ಟು ಆ ಪೊಸಿಷನ್ ಇದೆ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಇದರಲ್ಲೂ ಕೂಡ ಕೆಲವು ಗ್ರೇಡ್ಸ್ ಇದೆ. ಅದರಲ್ಲಿ ಗ್ರೇಡ್ 1 ಅಂದ್ರೆ ಸಣ್ಣದಾಗಿ ಒಂದು ಉಬ್ಬದ್ದು ಆವಾಗ ಕಾಣಿಸ್ಕೊಳ್ಳುತ್ತೆ, ವಾಪಸ್ಸು ತಾನಾಗಿ ಹೋಗ್ತಾ ಇರುತ್ತೆ. ಅದು ಸಣ್ಣದಾಗ ಒಂದು ಕೈಗೆ ಸಿಗುತ್ತೆ, ಆ ಥರದ್ದು ಗ್ರೇಡ್ 1 ಅಂತ ಹೇಳ್ತೀವಿ. ಗ್ರೇಡ್ 2 ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಹೊರಡೆ ಬರುತ್ತೆ, 1 ರಿಂದ 1.5 ಇಂಚಷ್ಟು ಹೊರಡೆ ಬರುತ್ತೆ. ಆದ್ರೆ ಸ್ವಲ್ಪ ಪ್ರೆಷರ್ ಕಡಿಮೆ ಆದ ತಕ್ಷಣ ತಾನಾಗಿ ಹೊರಡೆ ಹೋಗುತ್ತೆ. 3ನೇ ಗ್ರೇಡ್ ಪೈಲ್ಸ್ ಅಲ್ಲಿ ಅದು ಕಂಪ್ಲೀಟ್ ಆಗಿ ಹೊರಡೆ ಬರುತ್ತೆ. ಆದ್ರೆ ಅದು ಒಳಗಡೆ ಹೋಗ್ಬೇಕು ಅಂದ್ರೆ ನಾವು ಕೈ ಹಾಕೊಂಡೇನೆ ಒಳಗಡೆ ತೂರಿಸ್ಬೇಕಾಗತ್ತೆ, ಅವಾಗ ಅದು ಮಾತ್ರ ಒಳಗಡೆ ಹೋಗುತ್ತೆ. ಇನ್ನು 4ನೇ ಗ್ರೇಡ್ ಅಂತ ಹೇಳಿದ್ರೆ ಅದು ಹೊರಡೆ ಬಂದ್ಬಿಟ್ಟಿರುತ್ತೆ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ನಲ್ಲಿ, ಜೊತೆಗೆ ಬ್ಲೀಡಿಂಗ್ ಕೂಡ ಚಾನ್ಸಸ್ ಇರುತ್ತೆ. ಆದರೆ ಅದು ತಾನಾಗಿ ಒಳಗಡೆ ಹೋಗೋದೇ ಇಲ್ಲ. ಸೊ ಇದು ಗ್ರೇಡ್ 4 ಹೆಮರಾಯ್ಡ್ಸ್. ಇನ್ನು ಕೆಲವರಲ್ಲಿ 2 ಇರುತ್ತೆ, ಇಂಟರ್ನಲ್ ಹೆಮರಾಯ್ಡ್ಸ್ ಇರುತ್ತೆ, ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಇರುತ್ತೆ. ಸಾಧಾರಣವಾಗಿ ಇದರ ಸಿಂಪ್ಟಮ್ಸ್ ಏನು ಅಂತ ಹೇಳಿದ್ರೆ ಅತಿಯಾದ ನೋವು ಬರುವಂಥದ್ದು, ಕೂತ್ರೆ ಆಗಲ್ಲ, ಮೋಷನ್ ಹೋಗೋ ಜಾಗದಲ್ಲಿ ತುಂಬಾ ನೋವು, ಹೋಗಿ ಬಂದ್ರೆ ಅಂತೂ ಪ್ರಾಣ ಹೋದಂಗೆ ಆಗಿರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಕೆಲವರಿಗೆ ರಕ್ತ ಬರುವಂಥದ್ದು, ಕೆಲವು ರಕ್ತ ಬರೋದಿಲ್ಲ, ಕೆಲವು ಬ್ಲೀಡಿಂಗ್ ಇರ್ತವೆ, ಕೆಲವು ನಾನ್ ಬ್ಲೀಡಿಂಗ್ ಇರ್ತವೆ. ಕೆಲವು ಥ್ರೋಂಬೋಸ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಒಂದು ಆ ಜಾಗ ಏನು ನಿಮ್ಮ ರಕ್ತ ಏನಿದೆ ಅದು ಹೆಪ್ಕಟ್ಬಿಟ್ಟಿರುತ್ತೆ, ಹೆಪ್ಕಟ್ಬಿಟ್ಟು ಸ್ವಲ್ಪ ಸಾಕಲ್ ಫಿಲ್ ಆಗಿರುತ್ತೆ, ಅದು ಹೊರಗಡೆ ಬಂದು ನೇತಾಡ್ತಾ ಇರುತ್ತೆ, ಪರ್ಪಲಿಶ್ ಕಲರ್ ಇರ್ತದೆ. ಅದು ನಾವು ಥ್ರೋಂಬೋಸ್ ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಇದು ಯಾವುದೇ ಇರಲಿ, ಇದಕ್ಕೆ ಏನಂದ್ರೆ ಮೂಲ ಕಾರಣ ಅಂತ ಹೇಳಿದ್ರೆ ಕಾನ್ಸ್ಟಿಪೇಷನ್ ಅಥವಾ ಜಾಸ್ತಿ ನಾವು ಫೋರ್ಸ್ ಕೊಡುವಂಥದ್ದು. ನಮ್ಮ ಮಲ ತುಂಬಾ ಗಟ್ಟಿಯಾಗಿದ್ರೆ ನಾವು ಆ ಜಾಗದಿಂದ ಹೊರಗಡೆ ಪುಷ್ ಮಾಡ್ಲಿಕ್ಕೆ ತುಂಬಾ ಸ್ಟ್ರೈನ್ ಕೊಡ್ತೀವಿ, ತುಂಬಾ ಮುಕ್ಕರಿಸ್ತೀವಿ ಅಂತ ಹೇಳ್ತೀವಲ್ಲ, ಅದು ಒಂದು ಮುಖ್ಯ ಕಾರಣ. ಮತ್ತು 2ನೇ ಒಂದು ಮುಖ್ಯ ಕಾರಣ ಅಂದ್ರೆ ತುಂಬಾ ಹೊತ್ತು ಕೂರುವಂಥದ್ದು. ನಾರ್ಮಲಿ ನೋಡಿ, ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಇರ್ಬೋದು ಅಥವಾ ಡ್ರೈವರ್ಗಳಿರ್ಬೋದು, ಇಂಥವ್ರನ್ನೆಲ್ಲ ಸಾಧಾರಣವಾಗಿ ಈ ಒಂದು ಹೆಮರಾಯ್ಡ್ಸ್ ಮತ್ತು ಪೈಲ್ಸ್ನ ಪ್ರಾಬ್ಲಮ್ನ ಸರ್ವೇ ಸಾಮಾನ್ಯವಾಗಿರುತ್ತೆ. ಎಸ್ಪೆಷಲಿ ನನಗೆ ಇರುವಂತ ತುಂಬಾ ಜನ ಡ್ರೈವರ್ಸ್ ಅಲ್ಲಿ, KSRTC ಬಸ್ ಡ್ರೈವರ್ಸ್ ಅಲ್ಲಿ ಹೆಚ್ಚು ಕಡಿಮೆ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಒಂದು 50% ಜನಕ್ಕೆ ಪೈಲ್ಸ್ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಅವ್ರು ಕೂರುವಂತ ಸೀಟಿನ ಆಕಾರ ತುಂಬಾ ಕೂತೇ ಇರೋದು, ತುಂಬಾ ಕೂತು ಆ ಜಾಗದಲ್ಲಿ ಜಾಸ್ತಿ ಪ್ರೆಷರ್ ಬೀಳುವಂಥದ್ದು, ರಕ್ತ ಸಂಚಾರ ಕಂಪ್ಲೀಟ್ಲಿ ಅವ್ರ ಗುದದ್ವಾರದ ಮೇಲೇನೇ ಇರುವಂಥದ್ದು, ಈ ತರ ಕೆಲಸಗಳು ಮಾಡುವಂಥವ್ರಿಗೆ ಸಾಧಾರಣವಾಗಿ ಈ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಇಂಥವ್ರಲ್ಲಿ ಕಾನ್ಸ್ಟಿಪೇಷನ್ ಕೂಡ ಸಾಮಾನ್ಯವಾಗಿರುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಕಾನ್ಸ್ಟಿಪೇಷನ್ ಮಲ ಹಾರ್ಡ್ ಆಗಿದ್ರೆ 100% ಮೂವ್ ಆಗ್ಲಿಕ್ಕೆ ಸ್ವಲ್ಪ ನೀವು ಪ್ರೆಷರ್ ಕೊಡ್ಲೇಬೇಕಾಗುತ್ತೆ. ಯಾವಾಗ ಮೋಷನ್ ಸಾಫ್ಟ್ ಆಗಿರುತ್ತೋ ಆ ಜಾಗದ ಮೇಲೆ ಜಾಸ್ತಿ ಪ್ರೆಷರ್ ಬೀಳಲ್ಲ, ಹಾಗಾಗಿ ಸರಾಗವಾಗಿ ಮೋಷನ್ ಕ್ಲಿಯರ್ ಆಗಿ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ತುಂಬಾ ಹೊತ್ತು ಟಾಯ್ಲೆಟ್ ಅಲ್ಲೇ ಕುತ್ಕೊಂಡಿರುವಂತ ಅಭ್ಯಾಸ, ಆಕ್ಚುಲಿ ಮೊಬೈಲ್ ನೋಡ್ಕೊಂಡ್ಬಿಟ್ಟು ಟಾಯ್ಲೆಟ್ ಹೋಗ್ತಾರೆ ಕಮೋಡ್ ಮೇಲೆ ಕುತ್ಕೊಂಡು, ಅಂತವ್ರಲ್ಲೂ ಕೂಡ ಈ ಪೈಲ್ಸ್ ಪ್ರಾಬ್ಲಮ್ ಜಾಸ್ತಿನೇ ಆಗಿರುತ್ತೆ. ಅದೇ ರೀತಿ ನಮ್ಮ ಆಹಾರದಲ್ಲಿ ಲೋ ಫೈಬರ್ ಡಯಟ್, ತುಂಬಾ ನಾರಿನಾಂಶ ತುಂಬಾ ಕಡಿಮೆ ಇದ್ರೆ ಕೂಡ ನಮ್ಮ ಮೋಷನ್ ಸರಿಯಾಗಿ ಫಾರ್ಮೇಷನ್ ಆಗಲ್ಲ, ನಮ್ಮ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಸಿಕ್ಕಲ್ಲ, ಅದರಿಂದ ಕೂಡ
ಈ ಒಂದು ಪೈಲ್ಸು ಹೆಮರಾಯ್ಡ್ ಬರೋ ಚಾನ್ಸಸ್ ಇರುತ್ತೆ. ಜೊತೆಗೆ ಇನ್ನು ಕೆಲವು ಕಾಸಸ್ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ, ಸಾಧಾರಣವಾಗಿ ಈ ಗರ್ಭಿಣಿಯರಲ್ಲಿ ಕೂಡ ಈ ಪೈಲ್ಸ್ನ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ತುಂಬಾ ಟ್ರಂಕಲ್ ಒಬೆಸಿಟಿ, ಹೊಟ್ಟೆಯ ಭಾಗದಲ್ಲಿ ಬೊಜ್ಜು ಜಾಸ್ತಿ ಇದ್ರೆ, ತುಂಬಾ ವೆಯ್ಟ್ ಜಾಸ್ತಿ ಇದ್ರೆ ಕೂಡ ಹಿಂಗಾಗುತ್ತೆ. ಇನ್ನೊಂದು ಕಾರಣ ಅಂತಂದ್ರೆ ಏಜಿಂಗ್, ವಯಸ್ಸಾಗ್ತಾ ಆಗ್ತಾ ರಕ್ತನಾಳಗಳು ಸ್ವಲ್ಪ ಅದರ ಒಂದು ಇದನ್ನ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ, ಅದರ ಒಂದು ಸ್ಟ್ರೆಂತ್ ನ ಕಡಿಮೆ ಮಾಡ್ಕೊಂಡ್ಬಿಡುತ್ತೆ. ಹಂಗಾಗಿ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸುಮಾರು ಜನಕ್ಕೆ ತುಂಬಾ ವೆಯ್ಟ್ ಲಿಫ್ಟ್ ಮಾಡ್ತಾ ಇರ್ತಾರೆ, ತುಂಬಾ ಕೆಲಸನೇ ತುಂಬಾ ಹೆವಿ ಲಿಫ್ಟ್ ಮಾಡುವಂಥದ್ದು, ನೀರು ಹೊರುವಂಥದ್ದು, ಸಾಮಾನು ಹೊರುವಂಥದ್ದು, ಚೀಲ ಹೊರುವಂಥದ್ದು, ಇಂತಹ ಪ್ರಾಬ್ಲಮ್ ಇದ್ದವರಿಗೂ ಕೂಡ ಈ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಇನ್ನು ಕೆಲವರಲ್ಲಿ ಜೆನೆಟಿಕ್, ತಂದೆ ತಾಯಿರಲ್ಲಿ ಇದ್ರೆ ಅಥವಾ ಯಾರನ್ನಾದ್ರೂ ಇದ್ರೆ ಅದು ಮಕ್ಕಳಿಗೆ ಬರೋ ಕೂಡ ಒಂದು 4-5% ಚಾನ್ಸಸ್ ಈ ಹೆಮರಾಯ್ಡ್ಸ್ ಪೈಲ್ಸ್ ಬರ್ಲಿಕ್ಕೆ ಚಾನ್ಸಸ್ ಇದೆ. ಸೊ ಹಾಗಾದ್ರೆ ಇದಕ್ಕೆ ಒಂದು ಸಿಂಪಲ್ ಆಗಿ ರೆಮಿಡಿ ನೋಡಿ. ರೆಮಿಡಿ ಅಂದ್ರೆ ಸುಮಾರು ಇದೆ ಆಕ್ಚುಲಿ. ಇದು ವಾರ್ಮ್ ಸೀಡ್ಸ್ ಬಾತ್ ಇರ್ಬೋದು, ಅಥವಾ ನಿಮ್ಮ ಡಯಟ್ ಅಲ್ಲಿ ಫೈಬರ್ ಇಂಟೇಕ್ ಇರ್ಬೋದು, ನೀರಿನ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಳೋದಿರ್ಬೋದು, ನಿಮ್ಮ ಬಾಡಿನಲ್ಲಿ ಡಿಹೈಡ್ರೇಷನ್ ಆಗದಂಗೆ ನೋಡ್ಕೊಳ್ಳೋದು ಇರ್ಬೋದು, ಜೊತೆಗೆ ಸೆಡೆಂಟರಿ ಲೈಫ್ ಸ್ಟೈಲ್ ಬಿಟ್ಟು ಜಾಸ್ತಿ ಓಡಾಡುವಂಥದ್ದು, ಜಾಸ್ತಿ ಮೂವ್ಮೆಂಟ್ ಮಾಡುವಂಥದ್ದು, ಡೈಜೆಷನ್ ಇಂಪ್ರೂವ್ ಆಗೋದು ಸುಮಾರಿದೆ. ಅದು ನಾನು ಇವತ್ತಿನ ಸ್ಪೆಸಿಫಿಕ್ ಆಗಿ ನಾನು ಕೆಲವು ಪೇಷಂಟ್ಸ್ ನಲ್ಲಿ ಟ್ರೈ ಮಾಡಿ ಒಂದು ಸಕ್ಸಸ್ ಕಂಡಿರುವಂತಹ ಒಂದು ಫಾರ್ಮುಲಾ ಅಂತ ಹೇಳಿದ್ರೆ ಈ ಪಪಾಯ ಡಯಟ್. ಈ ಪಪಾಯನ ಆದಷ್ಟು ಹೆಚ್ಚು ದೇಹದಲ್ಲಿ ಸೇವಿಸ್ತಾ ಬನ್ನಿ ಅಂತ. ಕೆಲವರು ಪಪಾಯ ಅಂತ ಸರ್ ಪಪಾಯ ಹೀಟ್ ಅಲ್ವಾ ಸರ್, ಹೀಟ್ ಇದ್ರೆ ಪೈಲ್ಸ್ ಜಾಸ್ತಿ ಆಗ್ತಲ್ಲ ಅಂತ ಸರ್ ಅಂತ ಹೇಳ್ಬಿಟ್ಟು ಸುಮಾರು ಜನ ಡೌಟ್ ಇದೆ. ಆದ್ರೆ ಇಲ್ಲಿ ನಾನು ಹೇಳ್ತಾ ಇರೋದು ತುಂಬಾ ಹಣ್ಣಾಗಿರುವಂತ ಪಪಾಯ, ಸ್ವಲ್ಪ ಚೆನ್ನಾಗಿ ರೈಪ್ ಆಗಿರೋ ಪಪಾಯವನ್ನ ನೀವು ಪ್ರತಿನಿತ್ಯ ಸೇವಿಸ್ತಾ ಬರಬೇಕು. ಅದು ಹೇಗೆ ಸೇವಿಸಬೇಕು ಅನ್ನೋದು ಬಹಳ ಮುಖ್ಯ ಆಕ್ಚುಲಿ. ನೋಡಿ, ಪಪಾಯವನ್ನ ಸೇವಿಸಿದರೆ ನೀವು ನಾರ್ಮಲ್ ಆಗಿ ನೀವು ಖಾಲಿ ಹೊಟ್ಟೆನಲ್ಲಿ ಬೆಳಿಗ್ಗೆ ಒಂದು ಬೌಲ್ನಷ್ಟು ಪಪಾಯವನ್ನ ಸೇವಿಸಬೇಕು. ಸೇವಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರಲ್ಲಿ ಇರುವಂತ ಇದು ಸರಿಯಾಗಿ ನಿಮ್ಮ ಡೈಜೆಷನ್ಗೆ ಪಾಸ್ ಆಗುತ್ತೆ, ಅದ್ರಲ್ಲಿರುವಂತ ನಿಮ್ಮ ಸ್ಟೂಲ್ ಫಾರ್ಮೇಶನ್ ಆಗುತ್ತೆ. ಜೊತೆಗೆ ಮಲ ನಿಧಾನವಾಗಿ ಕ್ಲೀನ್ ಆಗಿ ವಿಸ್ಕಸ್ ಆಗಿ ಅದು ಲೋಳೆ ಆಗಿ ಹೊರಗಡೆ ಪಾಸ್ ಆಗ್ಲಿಕ್ಕೆ ಆಗುತ್ತೆ. ಜೊತೆಗೆ ಈ ರೆಕ್ಟಮ್ ಮೇಲೆ ಮತ್ತು ನಿಮ್ಮ ಸಿಗ್ಮಾಯ್ಡ್ ಕೊಲನ್ ಮೇಲೆ ಜಾಸ್ತಿ ಲೋಡ್ ಬೀಳಲ್ಲ. ಸೊ ಹಾಗಾಗಿ ಈ ಪಪಾಯ ತುಂಬಾ ಎಫೆಕ್ಟಿವ್ ಆಗಿದೆ. ಪಪಾಯದಲ್ಲಿ ಇರುವಂತ ಪೆಪೈನ್ ಅಂತ ಒಂದು ಎನ್ಸೈಮ್ ಇದೆಯಲ್ಲ, ಈ ಎನ್ಸೈಮ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಡೈಜೆಸ್ಟಿವ್ ಎನ್ಸೈಮ್ ಇದು ಜೀರ್ಣಕ್ರಿಯೆನ ಜಾಸ್ತಿ ಮಾಡುತ್ತೆ. ಈ ಜೀರ್ಣಕ್ರಿಯೆನ ಜಾಸ್ತಿ ಮಾಡಿದಾಗ ಮಲ ಸೂಕ್ಷ್ಮವಾಗಿ ನಿಧಾನವಾಗಿ ದೇಹದಿಂದ ಹೊರಗಡೆ ಹೋಗ್ಲಿಕ್ಕೆ ಸಹಾಯವನ್ನು ಕೂಡ ಇದು ಮಾಡುತ್ತೆ. ಅದ್ರ ಜೊತೆಗೆ ಈ ಪಪಾಯದಲ್ಲಿರುವಂತ ಸಾಲ್ಯುಬಲ್ ಫೈಬರ್, ಈ ಸಾಲ್ಯುಬಲ್ ಫೈಬರ್ನ ಅಂಶ ಬಹಳ ಮುಖ್ಯವಾಗಿ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ. ಈ ಒಳ್ಳೆ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಸಿಕ್ಕಿದಾಗ ಏನಾಗುತ್ತೆ ಅಂದ್ರೆ ಈ ಸೂಕ್ಷ್ಮಾಣು ಜೀವಿಗಳು ಈ ಪಪಾಯವನ್ನ ಫರ್ಮೆಂಟ್ ಮಾಡ್ತವೆ. ಈ ಫರ್ಮೆಂಟ್ ಮಾಡೋದ್ರಿಂದ ಉತ್ಪಾದನೆ ಆಗುವಂಥದ್ದೇ ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್. ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಉತ್ಪಾದನೆ ಆದಾಗ ನಮ್ಮ ಕೊಲಾನ್ ನಲ್ಲಿ ಮತ್ತು ರೆಕ್ಟಾಮ್ ನಲ್ಲಿ ಇರುವಂತಹ pH ಆಲ್ಟ್ರೇಷನ್ ಆಗುತ್ತೆ. ಆ pH ಆಲ್ಟರ್ ಏನಾಗುತ್ತೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ರಕ್ತನಾಳಗಳು ಏನು ಉಬ್ಬಿರ್ತಾವೋ ಅಥವಾ ಇದಿರ್ತಾವೋ ಅದಕ್ಕೆ ಅದು ನೆಗೆಟಿವ್ ಆಗಿ ಕೆಲಸ ಮಾಡುತ್ತೆ. ಆ ಗಾಯಗಳು ಹೀಲ್ ಆಗ ಶುರು ಮಾಡ್ತವೆ. ನೋಡಿ, ಫಿಶಸ್ ಅಂತ ಹೇಳ್ತೀವಿ. ಫಿಶಸ್ ನಾರ್ಮಲಿ ತುಟಿ ಹೊಡೆದಾಗ ಜಾಸ್ತಿ ಪ್ರೆಷರ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗೀರ್ಗಳು ಬೀಳ್ತಾವೆ ತುಟಿ ಮೇಲೆ. ಅದೇ ರೀತಿ ನಮ್ಮ ಗುದದ್ವಾರದ ಹಿಂದೆ ಕೂಡ ನಮ್ಮ ರೆಕ್ಟಮ್ ನಲ್ಲೂ ಕೂಡ ಈ ತರ ಗೀರ್ಗಳು ಬೀಳ್ತವೆ. ಅದಕ್ಕೆ ನಾವು ಫಿಶಸ್ ಅಂತ ಸಾಮಾನ್ಯವಾಗಿ ಹೇಳ್ತೀವಿ. ಇದು ಅರ್ಲಿ ಸ್ಟೇಜಸ್ ಆಫ್ ಹೆಮರಾಯ್ಡ್ಸ್ ಅಲ್ಲಿ ಕಂಡು ಬರುತ್ತೆ. ಇದಕ್ಕೂ ಕೂಡ ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಪಪಾಯ. ಯಾಕೆಂತ ಹೇಳಿದ್ರೆ ಇದ್ರಲ್ಲಿ ಇರುವಂತ ಎನ್ಸೈಮ್ಸ್ ಮತ್ತೆ ಸಾಲ್ಯುಬಲ್ ಫೈಬರ್ ಅದನ್ನ ಹೀಲ್ ಮಾಡ್ತವೆ. ಸಣ್ಣ ಗಾಯವನ್ನ ಅಲ್ಲೇ ಮೊದಲ ಇದರಲ್ಲೇ ಮೊಳಕೆಯಲ್ಲಿ ಅದನ್ನ ಶೂಟ್ ಹಾಕೋದ್ರಿಂದ ಮುಂದುವರಿಯೋದನ್ನ ಅವಾಯ್ಡ್ ಮಾಡುತ್ತೆ ಈ ಪಪಾಯದಲ್ಲಿ. ಹಾಗೆ ಹೇರಳವಾದ ವೈಟಮಿನ್ ಎ, ವೈಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇದೆ. ಹಾಗಾಗಿ ನಮ್ಮ ದೇಹದ ಇನ್ಫ್ಲಮೇಷನ್ ಅಥವಾ ಉರಿಯೂತವನ್ನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅಂತ ವೈಜ್ಞಾನಿಕ ಪ್ರೂವ್ ಆಗಿದೆ. ಉರಿಯೂತ ಅಂತ ನೋಡಿ, ಹೆಮರಾಯ್ಡ್ಸ್ ಆಗಲಿ ಪೈಲ್ಸ್ ಆಗಿರಲಿ ಏನೇ ಇರಲಿ, ಒಂದು ಊತ ಇರುತ್ತೆ, ಒಂದು ಉರಿಯೂತ ಇರುತ್ತೆ, ಒಂದು ಇನ್ಫ್ಲಮೇಷನ್ ಆಗಿರುತ್ತೆ ಆ ಜಾಗದಲ್ಲಿ. ಆ ಇನ್ಫ್ಲಮೇಷನ್ ತಡೆಗಟ್ಟಲಿಕ್ಕೆ ಕೂಡ ಈ ಪಪಾಯ ತುಂಬಾ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಪಪಾಯನ ನಿಯಮಿತವಾಗಿ ಸೇವಿಸ್ತಾ ಬನ್ನಿ. ನೀವು ತಿಳ್ಕೊಂಡು ಮಾಡಿ ನೋಡಿ. ಪ್ರತಿಯೊಬ್ಬರು ಸೇವಿಸಬಹುದು. ನೋಡಿ, ಗರ್ಭಿಣಿಯರು ಸೇವಿಸಬಹುದು, ಅದೆಲ್ಲ ತುಂಬಾ ಡೌಟ್ ಇರುತ್ತೆ. ನಿಮ್ಮ ಯಾರು ಸೇವಿಸಬಹುದು ಸೇವಿಸಬಾರ್ದು ನಿಮ್ಮ ಡಾಕ್ಟರ್ಗಳನ್ನ ತಿಳ್ಕೊಂಡು ನೀವು ಮಾಡೋದು ಉತ್ತಮ. ಹಾಗಾಗಿ ಇದು ಒನ್ ಆಫ್ ದ ಬೆಸ್ಟ್ ರೆಮಿಡಿ. ಸುಮಾರು ರೆಮಿಡೀಸ್ಗಳಿದೆ. ನಾನು ತುಂಬಾ ಹಿಂದೆ ವಿಡಿಯೋಗಳು ಕೂಡ ಕೆಲವು ರೆಮಿಡೀಸ್ ಹೇಳಿದ್ದೀನಿ. ಇದೊಂದು ರೆಮಿಡಿನೂ ಕೂಡ ನೀವು ಟ್ರೈ ಮಾಡಿ ಅನ್ನೋದು ಮುಖಾಂತರ ನಾನು ವಿಡಿಯೋ ಮುಂದೆ ನಿಮ್ಮ ಜೊತೆ ಬಂದಿದ್ದೀನಿ. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.